ಈಗ ದಾವಣಗೆರೆಗೆ ಹೋಗೋಣ. ನದಿಗೆ ಹಾರಿದ್ದಾರೆ ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ. ಬಟ್ ಜವರ ಏನಂತ ಹೇಳಿದಾನೆ ಗೊತ್ತಾ? ನಿಮಗೆ ಸಾವೇ ಇಲ್ಲ ಹೋಗಿ ಅಂತ. ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದಂತಹ ಪ್ರೇಮಿಗಳು ಮುಳುಗಲಿಲ್ಲ, ಬದುಕಿದ್ದಾರೆ. ಈಗ ಅವರನ್ನು ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ಪ್ರೇಮಿಗಳಿಬ್ಬರು ತುಂಗಭದ್ರಾ ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ರು, ಮುಳುಗಲಿಲ್ಲ, ಬದುಕಿದ್ರು. ಪ್ರೇಮಿಗಳನ್ನು ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ಹೊನ್ನಾಳಿ ಪಟ್ಟಣದ ತುಂಗಭದ್ರಾ ಸೇತುವೆಯಿಂದ ಹಾರಿದ್ರು ಇಬ್ಬರು ಲವರ್ಸ್ಗಳು. ದಾವಣಗೆರೆ ಮೂಲದ ಅಪ್ರಾಪ್ತ ಪ್ರೇಮಿಗಳಿವರು. ಇನ್ನು 18 ವರ್ಷ ತುಂಬಿರಲಿಲ್ಲ. ಮನೆಯಲ್ಲಿ ಮದುವೆಗೆ ಒಪ್ಪಿಗೆ ಕೊಡಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಕೃತ್ಯ ಎಸಗಿರೋದು, ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರೋದು. ಕಳೆದ ಕೆಲ ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ರಂತೆ. ಮೈಸೂರಿಗೆ ಹೋಗಿ ಅಲ್ಲಿಂದ ಶಿವಮೊಗ್ಗದ ಮೂಲಕ ಹೊನ್ನಾಳಿಗೆ ಬಂದು, ಬೇಸಿಗೆ ಹಿನ್ನೆಲೆಯಲ್ಲಿ ನದಿಲಿ ನೀರು ಕೂಡ ಕಡಿಮೆ ಆಗಿತ್ತು, ಮುಳುಗಿಲ್ಲ. ಕಲ್ಲು ಬಂಡೆ ಮೇಲೆ ಕೂತಿದ್ರು ಲವರ್ಸು. ಅವರನ್ನು ರಕ್ಷಣೆ ಮಾಡಿದ್ದಾರೆ. ಏನೋ ಯಾವುದೋ ಒಂದು ಗಾದೆ ಹೇಳ್ತೀವಲ್ಲ, ಪಾಪಿ ಸಮುದ್ರಕ್ಕೆ ಇಳಿದ್ರು ಮೊಣಕಾಲ ಉದ್ದ ನೀರು ಅಂತ. ಹಾಗೆ ಇನ್ನು ಅಪ್ರಾಪ್ತ ವಯಸ್ಸು ಅವ್ರದ್ದು. ಇನ್ನು ಜೀವನ ನೋಡೋದಕ್ಕೆ ತುಂಬ ಇದ್ದಾವೆ. ಚಿಕ್ಕ ವಯಸ್ಸು ಬಂದು ಪೇರೆಂಟ್ಸ್ಗೇನೋ ಲವ್ ವಿಚಾರ ಹೇಳಿದ್ದಾರೆ, ಅವರು ಒಪ್ಪಿಲ್ಲ. ಯಾರು ತಂದೆ ತಾಯಿ ತಾನೇ ಒಪ್ತಾರೆ ಎಷ್ಟು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಕೊಳ್ಳೋಕ್ಕೆ, ಅಥವಾ ಇನ್ನೊಂದು ಮತ್ತೊಂದು ಅಂತ. ಇದೆಲ್ಲ ಅಟ್ರಾಕ್ಷನ್ನು ಅಂತ ಅವ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಹಿಂಗೆ ಬೈದು ಸುಮ್ಮನಿರಿಸಿರ್ತಾರೆ. ಬಟ್ ಇವ್ರು ನೋಡಿ, ಇಬ್ಬರು ಓಡೋಗಿದ್ದಾರೆ ಮೈಸೂರಿಗೆ. ಮೈಸೂರಿಂದ ಶಿವಮೊಗ್ಗಕ್ಕೆ ಹೋಗಿದ್ದಾರೆ, ಅಲ್ಲಿಂದ ಹೊನ್ನಾಳಿಗೆ ಬಂದಿದ್ದಾರೆ. ಈ ತುಂಗಭದ್ರಾ ಡ್ಯಾಮು ಬೇಸಿಗೆ ಬೇರೆ ಅಲ್ವಾ, ನೀರು ಕಡಿಮೆ ಇತ್ತು, ಮುಳುಗಿಲ್ಲ ಅವರು. ನೀರು ಕಮ್ಮಿ ಇತ್ತು, ಮುಳುಗಿಲ್ಲ. ಆಮೇಲೆ ಎಲ್ಲೋ ಒಂದು ಬಂಡೆ ಕಡೆ ಸಿಕ್ಕಾಕೊಂಡು ಅಲ್ಲಿ ಕೂತಿದ್ರಂತೆ. ಯಾರೋ ನೋಡಿ ಫೈರ್ ಇಂಜಿನಿಗೆ ಫೋನ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಸೇಫಾಗಿ ಅವರ ಪೇರೆಂಟ್ಸ್ಗಳಿಗೆ ಫೋನ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಬಟ್ ಆದರೂ ಅವರ ಧೈರ್ಯ ಮೆಚ್ಚಬೇಕು. ಯೂಶ್ವಲಿ ಹೇಳ್ತೀವಿ, ಒಂದು ಲೈನ್ ಬರುತ್ತೆ ಏನಂತಂದರೆ, ಈ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ 100% ಧೈರ್ಯ ಬೇಕು ಅಂತ. ಆ 100% ಧೈರ್ಯವನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಅಂದರೆ, ಅದರಲ್ಲಿ 1% ಧೈರ್ಯವನ್ನು ಬದುಕೋದಕ್ಕೆ ಉಪಯೋಗಿಸ್ಕೊಂಡಿದ್ದರೆ ಏನೇನೋ ಆಗ್ಬಿಡ್ತಾರೆ ಜೀವನದಲ್ಲಿ. ಅವರು ದೊಡ್ಡ ವ್ಯಕ್ತಿಗಳಾಗ್ಬಿಡ್ತಾರೆ. ಬಟ್ ಇವ್ರಿಗೆ ಅದು ಗೊತ್ತಿರಲಿಲ್ಲ ಅನಿಸುತ್ತೆ. ಓಕೆ, ಫೈನ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೇಳ್ತೀನಿ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ಹತ್ರ. ಮಧು ನಾಗರಾಜ್, ಕಾಣೆಯಾಗಿದ್ರು ಅಂತಂದರೆ ಅವರು ಓಡೋಗಿದ್ರು ಅಂತ ಪೇರೆಂಟ್ಸ್ಗಳಿಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ರಾ? ಜೊತೆಗೆ ಏನದು ಓವರಾಲ್ ಘಟನೆ? ಶರತ್, ಪ್ರಮುಖವಾಗಿ ಅವರಿಬ್ರು ಕೂಡ ಅದೇ ಪ್ರೀತಿಸಿದ ಹಿನ್ನೆಲೆಯಲ್ಲಿ ಮನೇಲಿ ಏನು ಅವ್ರ ಪೋಷಕರು ಒಪ್ಪಿರ್ಲಿಲ್ಲ. ಹೀಗಾಗಿ ಅವರು ಮನೆ ಬಿಟ್ಟು ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮನನೊಂದು ಈ ರೀತಿಯಾಗಿ ಒಂದು ತುಂಗಭದ್ರಾ ನದಿಗೆ ಒಂದು ಹಾರಿ ಆತ್ಮಹತ್ಯೆಗೆ ಯತ್ನಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಪ್ರೇಮಿಗಳನ್ನ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಒಂದು ಪೊಲೀಸರು ಕೂಡ ಅವರನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಇದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದ ತುಂಗಭದ್ರಾ ಬಡಾವಣೆ ಬ್ರಿಡ್ಜ್ ಏನಿದೆ, ಅಲ್ಲಿ ಈ ರೀತಿಯಾದ ಒಂದು ಆತ್ಮಹತ್ಯೆಗೆ ಯತ್ನ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಮೀರ ಮತ್ತು ಸಿಂಚನ ಈ ಹಿಂದಿನ ಕೂಡ ಒಂದೇನು ಪ್ರೀತಿ ಮಾಡ್ತಿರ್ತಾರೆ. ಆದ್ರೆ ಮನೆಯಲ್ಲಿ ಒಪ್ಪದ ಕಾರಣ ಈ ರೀತಿಯಾಗಿ ಒಂದು ಆತ್ಮಹತ್ಯೆಗೆ ಯತ್ನಿಸಿದ್ರು ಅಂತೇಳಿ ಮಾಹಿತಿ ಲಭ್ಯವಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅವ್ರ ಮನೆಯವ್ರ ಪೋಷಕರು ಕೂಡ ಒಂದು ಮಾತಾಡಿರ್ತಕ್ಕಂಥದ್ದು ಏನಂದ್ರೆ, ಅವರಿಬ್ಬರಿಗೂ ಕೂಡ ಮೈನರ್ ಇದ್ದಾರೆ, ಅಂದ್ರೆ ಏಜ್ ಆಗಿಲ್ಲ. ಹೀಗಾಗಿ ಮುಂದೆ ನೋಡೋಣ ಮದುವೆಗೆ ಅಂತೇಳಿ ಹೇಳಿದ ಹಿನ್ನೆಲೆಯಲ್ಲಿ ಅವರು ಏನು ಅಪ್ರಾಪ್ತ ಹಿನ್ನೆಲೆಯಲ್ಲಿ ನಾವು ಮದುವೆಗೆ ಒಪ್ಪಿರ್ಲಿಲ್ಲ. ಹಾಗಾಗಿ ಇವ್ರ ಮನನೊಂದು ಈ ರೀತಿಯಾಗಿ ಒಂದು ಆತ್ಮಹತ್ಯೆಗೆ ಯತ್ನಿಸಿದಾರೆ ಅಂತೇಳಿ ಮನೆಯವರು ಕೂಡ ಒಂದು ಹೇಳಿಕೆ ಕೂಡ ನೀಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲೇನು ಕೆಲ ದಿನಗಳ ಹಿಂದೆ ಅವರಿಬ್ರು ಏನ್ ಪ್ರೇಮಿಗಳು ಮನೆ ಬಿಟ್ಟು ಹೋಗಿದ್ರು. ಮನೆ ಬಿಟ್ಟು ಹೋದ ಸಂದರ್ಭದಲ್ಲಿ ಏನು ಅವರು ಪೋಷಕರು ಕೂಡ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ರು. ಅಂದ್ರೆ ಹೊನ್ನಾಳಿಯಲ್ಲಿ ದೂರನ್ನು ಕೂಡ ದಾಖಲೆ ಮಾಡಿದ್ರು. ಅವರು ಮೈಸೂರಿನಲ್ಲಿ ತಂಗಿ ಬಳಿಕನು ಶಿವಮೊಗ್ಗದಲ್ಲಿ ಕೂಡ ವಾಸ ಮಾಡ್ತಿದ್ರು ಅಂತೇಳಿ ಮಾಹಿತಿ ಲಭ್ಯವಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲೇನು ಆ ಮನೆಯಲ್ಲಿ ಏನು ಪ್ರತಿನಿತ್ಯ ಜಗಳ ಆಗ್ತಿತ್ತು, ಆ ವಿಚಾರವಾಗಿ ಆ ಮನನೊಂದು ಈ ರೀತಿಯಾಗಿ ಒಂದು ನದಿಗೆ ಹಾರಿ ಒಂದು ಆತ್ಮಹತ್ಯೆಗೆ ಯತ್ನಿಸಿದ್ರ ಅಂತೇಳಿ ಮಾಹಿತಿ ಲಭ್ಯವಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಈಗಾಗಲೇ ಅಲ್ಲಿ ನೀರಿನ ಮಟ್ಟ ಕಡಿಮೆ ಇದೆ. ಈಗ ಅಂದ್ರೆ ಬೇಸಿಗೆ ಟೈಮಲ್ಲಿ ಆ ಒಂದು ತುಂಗಭದ್ರಾ ನದಿಯಲ್ಲಿ ಒಂದು ನೀರಿನ ಮಟ್ಟ ಕಡಿಮೆ ಇರುತ್ತೆ. ಹಾಗಾಗಿ ಅವರು ಮುಳುಗದೆ ಒಂದು ಈ ರೀತಿಯಾಗಿ ಒಂದು ಸಾವನ್ನಪ್ಪಿಲ್ಲ ಅಂತೇಳಿ ಪೊಲೀಸರು ಮಾಹಿತಿ ನೀಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅವರಿಗೆ ತಿಳಿ ಹೇಳಿ ಅಲ್ಲಿನ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಅವರನ್ನ ಮನವೊಲಿಸಿ ಬಳಿಕ ಒಂದು ಸ್ಟೇಷನ್ ಕೂಡ ಕರೆತಂದಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ.